ನೀವು ಮಾತಾಡಿಲ್ಲ ಅಂದ್ರೆ ಅಂಥವ್ರನ್ನ ಬಿಟ್ಕೊಳ್ತಾರೆ. ಈಗ ನೀವು ಮಾತಾಡ್ತಾ ಇದ್ದಾರೆ ಅಂಥವ್ರು ನೀವು ಬಲೆ ಆಗ್ತಿರಂತೆ ನೀವು ಉದಾಹರಣೆ. ಯಾಕಂದ್ರೆ ಸುಮ್ಮನೆ ಇದ್ರೆ ಅವರು ದೇವಸ್ಥಾನ ಕಟ್ಟಬೇಕೋ ನಿಮ್ಗೆ ಖಾಲಿ ಮಾಡ್ಬಿಟ್ಟು ಅವ್ರ ಜಮೀನು ನಮ್ಗೆ ಬೇಕಂತಾರೆ. ಅದನ್ನ ನೀವು ಮಾತಾಡೋರಾಗಬೇಕು. ಯಾಕಂದ್ರೆ ಸಣ್ಣ ವಿಜಯ್ ಕುಮಾರ್ ಇರ್ಬೋದು, ಯಾರೇ ಇದ್ದೀರಿ ನೀವು ಎಲ್ಲರೂ ಕೂಡ ನೀವು ಅವ್ರ ನಾಯಕತ್ವದಲ್ಲಿ ನೀವೇ ಮಾತಾಡ್ಬೇಕು. ನಮ್ಮ ಜಮೀನು ನಾವೇ ಬಿಡ್ಬೇಕು, ಇದು ನಮ್ದು ಜಮೀನು, ನಾವು ಏನು ಫಾರಿನಿಂದ ಬಂದಿಲ್ಲ, ಅಮೆರಿಕದಿಂದ ಬಂದಿಲ್ಲ, ಅಥವಾ ಪಾಕಿಸ್ತಾನದಿಂದ ಬಂದಿಲ್ಲ, ನಮ್ಮ ಜಮೀನು ನಾವೇ ಮಾತಾಡಬೇಕು. ಅದರಿಂದ ನೀವೆಲ್ಲರೂ ಮಾತಾಡೋದ್ರಿಂದ ನೀವೆಲ್ಲರೂ ಇಷ್ಟು ಒಗ್ಗಟ್ಟಾಗಿದ್ರೆ ಉಳಿತದೆ. ಹಾಗೆ ಯಾಕೋ ಇಬ್ರು ಮೂರು ಇದ್ರು ನಮ್ಮವರು, ಅವ್ರ ಜೊತೆ ಅವ್ರಿಗೆ ಧಿಕ್ಕಾರ ಇರಲಿ, ಅವ್ರು ಸೇರ್ಬೇಕು. ಯಾಕಂದ್ರೆ ಎಲ್ಲ ಕಡೆ ಚಮಚ ಇರ್ತಾರೆ, ನಿಮ್ಗೆ ಹೇಳ್ಬಾರ್ದು. ನಾವು ಒಳ್ಳೇದು ಮಾತಾಡಿದ್ರೆ ನಮ್ಮವರೇ ನಮ್ಮ ವಿರುದ್ಧ ಮಾತಾಡ್ತಾರೆ. ಕಾಸ್ಟಕಂ ಅಂದ್ರೆ ಚಮಚಾಸ್ ಅಂತಾರೆ ಅವ್ರನ್ನ. ಅವ್ರು ಬಾಧಿಸಿ ಇರೋದಿಲ್ಲ. ಯಾಕಂದ್ರೆ ಸತ್ಯನೇ ಉಳಿಯೋದು, ಅಸತ್ಯ ಎಂದೂ ಉಳಿಯಲ್ಲ. ಸತ್ಯನಲ್ಲಿ ಇತಿಹಾಸದಲ್ಲಿ ಅಸತ್ಯ ಎಲ್ಲೂ ಉಳಿದಿಲ್ಲ, ಸತ್ಯನೇ ಉಳಿದಿರೋದು. ಅಂಬೇಡ್ಕರ್ ಹೇಳ್ಕೊಟ್ರೆ ಇದನ್ನೇ, ನೀವೆಲ್ಲರೂ ಮಾತಾಡಿ. ಅದೇ ಡೆಮಾಕ್ರಸಿ, ಪ್ರಜಾಪ್ರಭುತ್ವ. ಮಾತಾಡಿ ಏನಿಲ್ಲ, ಎಲ್ಲರೂ ಇದು ಒಳಗೊಳ್ಬೇಕು. ಎಲ್ಲ ಅಕ್ಕ ತಂಗಿಯಂದ್ರುಗಳು, ಅಗಣ್ಣ ತಮ್ಮಂದ್ರುಗಳು ಎಲ್ಲ ಒಂದಾಗಿ ಒಗ್ಗಟ್ಟಾಗಿ ಎದುರಿಸೋಣ. ಏನು ಸಮಸ್ಯೆ ಏನಾಗಲ್ಲ. ನೀವೆಲ್ಲರೂ ಅಲ್ಲೇ ರೀ, ಆಮೇಲೆ ಕಾಲದವ್ರು ಬರ್ತಾರೆ ಇಷ್ಟಲ್ಲೇ ಸರ್ವೆ ಮಾಡ್ಸೋಣ. ಇವರೆಲ್ಲರೂ ಕೂಡ ನೀವು ಎಷ್ಟು ಇಂಟ್ರೆಸ್ಟ್ ಆಗಿರ್ತೀರೋ ನಿಮ್ ಜಮೀನು ಉಳಿಸ್ಕೊಳ್ತಾರೆ. ಇಲ್ಲಾಂದ್ರೆ ಅಲ್ಲಿಂದ ಖಾಲಿ ಮಾಡ್ಬೇಕಾದ್ರೆ ಅಂದ ಯಾರ್ಯಾರು ಬರ್ತಾರೆ ಅದಕ್ಕೆ ಬರೋದು, ಯಾರನೋ ದುಡ್ಡು ಗಿಡ್ಡು ಕೇಳೋದು ಅಂತೆಲ್ಲ ಮಾಡಕ್ ಹೋಗ್ಬೇಡಿ. ಯಾರು ಕೂಡ ನೀವು ದುಡ್ಡಲ್ಲಿ ಆಳಿದ್ರೆ ಮನುಷ್ಯನ ನೀವು ಅಲ್ಲಿ ಸಂಘ ಖಾಲಿ ಮಾಡ್ತೀರಿ, ಅಂದ್ರೆ ಅಲ್ಲಿ ಮನೇಲಿ ಖಾಲಿ ಮಾಡ್ತೀರಿ. ಎಲ್ಲ ಗಟ್ಟಿ ಆಗ್ಬೇಕು. ಏನೋ ಒಂದು ಬರ್ಬೇಕಾದ್ರೆ ಒಂದು ವೆಹಿಕಲ್ ಹಾಕೊಳ್ಬೇಕಾದ, ಒಂದು ಟೆಂಪೋಗೆ ಹಾಕೊಳ್ಬೇಕು, ಇಂತಾಕ್ ಮಾಡಿ ಅನ್ನೆಸರಿಯಾಗಿ ನೀವು ಏನು ಮಾಡಕ್ ಹೋಗ್ಬೇಡಿ. ನಾವ್ ಹೇಳ್ದಂಗೆ ಬುದ್ಧನ ದೇವಸ್ಥಾನ ಕಟ್ಟೋಣ, ನೆಮ್ಮದಿ ಇರ್ತದೆ. ಆಮೇಲೆ ಸ್ಕೂಲ್ ಕಟ್ಟೋಣ, ಲೈಬ್ರರಿ ಕಟ್ಟೋಣ. ಯಾವ ಗುಡಿ ಏನು ಬೇಕಾಗಿಲ್ಲ. ಗಂಟೆ ಅಲವಡಿಸೋದ್ರಿಂದ ನಿಮ್ ಬದುಕು ಚೆನ್ನಾಗಲ್ಲ. ಆದ್ರಿಂದ ನೀವೆಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿರ್ತೀರಿ. ನೀವೆಲ್ಲರೂ ಕೂಡ ಮಾತಾಡಬೇಕು. ನಾನೆಲ್ಲ ಮಾತಾಡೋದು, ನೀವೇ ಮಾತಾಡಿದ್ರೆ ಅಲ್ಲಿ ಉಳಿತದೆ ಅಂತ ಹೇಳ್ತಾ, ಆಕ್ಚುಲಿ ನೀವೆಲ್ಲರೂ ಬಂದಿದ್ರೆ DC ಇದ್ರು ಮೀಟಿಂಗ್ ಹೋದ್ರು, ಅಷ್ಟ ಬರಸೋದು ಕೊಟ್ಟೋಗ್ಬಿಟ್ಟು ಈಗ ಮಾತಾಡಿದ್ರೆ ನೆನ್ನೆ ಬಂದು ಕೊಟ್ಟಿದ್ದಾರೆ ಕೈದು. ಆದ್ರೆ ನಾನು ನಿಮ್ ಪರವಾಗಿ ಬರೀತೀನಿ ಅಂತ ಹೇಳಿದ್ದಾರೆ. ಮೆಮೊನ ಕೊಟ್ಬಿಟ್ಟು ಹೋದ್ರೆ ಎಲ್ ಮೇಲೆ ಬರ್ಸಿರೆ ನೀವು ಸ್ವಲ್ಪ ಎಚ್ಚೆತ್ತಾಗಿರ್ಬೇಕು. ಅಲ್ಲಿ ಏನೇನು ನಡೀತದೆ ಅನ್ನೋದು ಲೀಡರ್ಗಳಿಗೆ ಎಲ್ಲ ಹೇಳ್ಬೇಕು. ನಿಮ್ಮಲ್ಲಿ ಇರುತ್ತೆ ಲೀಡರ್ಗೆ ಆರಿಸ್ಕೊಳ್ಳಿ. ಇವ್ರು ದೂರ ಇದ್ರೆ ನಿಮ್ಮಲ್ಲಿ ಆರಿಸ್ಕೊಳ್ಳಿ. ಏನು ಫೋನು ಮೊದಲ ಕಾಲದಲ್ಲಿ ನಾವು ಸಂಘ ಕಟ್ಟುವಾಗ ನಡ್ಕೊಂಡು ಹೋಗ್ಬೇಕು, ಹಳ್ಳಿ ಹೋಗ್ಬೇಕು, ಏನೋ ಫೋನ್ ಇರಲಿಲ್ಲ. ಅವಾಗ ಬಹಳ ಕಷ್ಟ ಆಗೋದು. ಅವಾಗ ಲಾರಿಗಳೇ ಬರೋರು ಹೇಳಿದ್ರೆ. ಇವಾಗ ಎಲ್ಲ ಫೋನ್ ಇದೆ, 10-5 ಸೆಕೆಂಡ್ ಗೊತ್ತದೆ ಫಾರಿನ್ಗೆ, ಆದ್ರೆ ಒಗ್ಗಟ್ಟಿಲ್ಲ. ಅದರಿಂದ ನೀವೆಲ್ಲರೂ ಒಗ್ಗಟ್ಟಾದ್ರೆ ಮುಗಿಸ್ಕೊಳ್ತಿರೋದು ಅಂತ ನಮ್ಗೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರೂ ಕೂಡ ನಿಮ್ಮೆಲ್ಲ ತಾಯಂದ್ರಿಗೆ ಎಲ್ಲರಿಗೂ ಅನಿಸಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್.